ಅಬ್ಸರ್ವ್ ಮಾಡಿ ಅವ್ರ ಮಾತನ್ನು ಕೇಳಬೇಕೇ ವಿನಃ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂತಂತಂದು ಕುರಿಗಳ ತರ ಅವ್ರು ಹೇಳಿರುವಂಥದ್ದನ್ನು ನಾವು ಕೇಳ್ಕೂಡ್ದು. ಇಂಥ ಅಸೂಯೆ ಇರುವಂತಹವರ ಜನರ ಒಂದು ಆಟ ಎಲ್ಲಿ ಸಾಗೋದಿಲ್ಲ ಅಂತಂದ್ರೆ ಅವ್ರ ಮಾತನ್ನ ಕೇಳಿಸ್ಕೋಬೇಕು, ಅದನ್ನ ಪಾಲಿಸ್ಬಾರ್ದು. ಈ ಕಿವಿಯಿಂದ ಕೇಳ್ಬಿಟ್ಟು ಈ ಕಿವಿಯಿಂದ ಬಿಟ್ಬಿಡ್ಬೇಕು. ಸುಚೀಂದ್ರ ಅನ್ನುವಂಥ ಒಂದು ಪ್ರದೇಶದಲ್ಲಿ ಏನಿದೆ, ಒಂದು ಧರ್ಮರಾಯರ ಒಂದು ವಿಗ್ರಹ ಇದೆಯಂತೆ. ಅಲ್ಲೋದ್ರೆ ಒಂದು ಕಡ್ಡಿ ಅಂತಂದ್ರೆ ಒಂದು ಯಾವ್ದಾದ್ರು ಒಂದು ಕಡ್ಡಿಯನ್ನು ತಗೊಂಡು ಅವ್ರ ಕಿವಿಯಲ್ಲಿ ಇಡ್ರಿ ಅಂತಂತಾರೆ. ಅಯ್ಯೋ ಹಂಗೆ ಯಾಕೆ ಇಡಬೇಕು ಅಂತ ಇಟ್ಟು ನೋಡ್ರಿ ಅಂತಂದ್ರೆ ಅವ್ರ ಕಿವಿಯಲ್ಲಿ ಈ ಕಿವಿಯಲ್ಲಿ ಇಟ್ರೆ ಆ ಕಡ್ಡಿ ಈ ಕಿವಿಯಿಂದ ಹೊರಗಡೆ ಬರುತ್ತಂತೆ. ಮಹನೀಯರಾಗಿರುವಂತ ಧರ್ಮರಾಯರು ಅಧರ್ಮಾತ್ಮವಾಗಿರುವಂತಹ ಕೆಲ್ಸಕ್ಕೆ ಬಾರದೇ ಇರುವಂತ ಧರ್ಮಕ್ಕೆ ವ್ಯತಿರೇಕವಾಗಿರುವಂತ ಕಿವಿಗಳು ಅವ್ರ ಮಾತಲ್ಲಿ ಕಿವಿ ಮೇಲೆ ಬಿದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಡ್ತಾ ಇದ್ರು. ಇದು ನಮ್ಮ ಜೀವನದಲ್ಲಿ ನಾವು ಪಾಲಿಸ್ಕೋಬೇಕಾಗುತ್ತೆ. ಹೇಳ್ಕೊಟ್ಟಂತವ್ರು ಪಕ್ಕಕ್ಕೆ ಹೋಗ್ಬಿಡ್ತಾರೆ. ಅಪವಾದ ಅದನ್ನ ಆ ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾಗಿರುವಂತ ನಾವು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಮ್ಗೆ ನಷ್ಟ ಆಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಆಗ ಕೈ ಕೊಟ್ಟ ನಂತರ ಇಲ್ಲಿ ಪರಿಮಿತಿಯನ್ನು ದಾಟ್ಬಿಡ್ತಾರೆ.